ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಈಶ್ವರಾನಂದ ಸ್ವಾಮಿ ಅವರ ದೇವರ ದಾಸಿಮಯ್ಯನವರ ವಚನಗಳು ಹಾಗೂ ದಶೋಪನಿಷತ್ ಹಾಗೂ ಪ್ರಭಾವತಿ ಎಸ್ ದೇಸಾಯಿ ಅವರ ಗಜಲ್ ಕೃತಿಗಳ ವಿಶ್ಲೇಷಣೆ ಒಳನೋಟ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಕವಿತಾ ಮುಲಗೆ. ದೇವರ ದಾಸಿಮಯ್ಯನವರ ವಚನಗಳು ಹಾಗೂ ದಶೋಪನಿಷತ್ ಈ ಪುಸ್ತಕದ ಲೇಖಕರು ಡಾಕ್ಟರ್ ಈಶ್ವರಾನಂದ ಸ್ವಾಮಿ. ಈ ಪುಸ್ತಕದ ಪ್ರಕಾಶಕರು ಅಂಕುರ್ ಪಬ್ಲಿಕೇಶನ್ಸ್, ಬನಶಂಕರಿ, ಬೆಂಗಳೂರು. ಈ ಪುಸ್ತಕವು 274 ಪುಟಗಳು ಹೊಂದಿದ್ದು ಈ ಪುಸ್ತಕದ ಬೆಲೆ 225 ರೂಪಾಯಿ. ಈ ಪುಸ್ತಕ ಸುಂದರವಾದ ಮುಖಪಟ ಹೊಂದಿದೆ. ಪ್ರಕಾಶಕರೇ ಈ ಪುಸ್ತಕದ ಬೆನ್ನುಡಿಯನ್ನು ಬರೆದಿದ್ದು ಇದು ವಿಶೇಷವಾಗಿದೆ. ಈ ಕೃತಿಯಲ್ಲಿ ವೇದಗಳ ಬಗ್ಗೆ, ವೇದದ ಅರ್ಥ, ವೇದಗಳ ಉಗಮ, ವೇದಗಳ ವಿಭಜನೆ ಮತ್ತು ವೇದಗಳ ಕಾಲದ ಬಗ್ಗೆ ಸವಿಸ್ತಾರವಾಗಿ ರಚಿಸಿದ್ದಾರೆ. ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಂಹಿತೆಗಳು, ವೇದಾಂಗಗಳು, ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ತು, ಉಪನಿಷತ್ತುಗಳ ಕಾಲ, ಉಪನಿಷತ್ತುಗಳ ಸಂಖ್ಯೆ ಹಾಗೂ ದಶೋಪನಿಷತ್ತುಗಳ ಸಂಕ್ಷಿಪ್ತ ಪರಿಚಯವು ಈ ಕೃತಿಯಲ್ಲಿ ಲೇಖಕರು ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ. ವೇದಗಳ ಅಧ್ಯಯನಕ್ಕಾಗಿ, ವೈದಿಕ ಸಾಹಿತ್ಯದ ಪರಿಚಯಕ್ಕಾಗಿ, ವಚನ ಸಾಹಿತ್ಯದ ಪರಿಚಯ ಮತ್ತು ದೇವರ ದಾಸಿಮಯ್ಯನವರ ಬದುಕು ಬರಹಗಳ ಬಗ್ಗೆ ತಿಳಿದುಕೊಳ್ಳಲು, ಅಭ್ಯಾಸ ಮಾಡಲು ವಿದ್ಯಾರ್ಥಿಗಳಿಗೆ ಈ ಪುಸ್ತಕ ಉಪಯುಕ್ತವಾಗಿದೆ. ವಚನ ಎಂದರೆ ಮಾತು, ಭಾಷೆ ಕೊಡು, ಪ್ರತಿಜ್ಞೆ ಮಾಡು ಎಂಬ ಪದಗಳು ವಚನ ಎಂಬ ಪದದ ಸಮಾನಾರ್ಥಕ ಪದಗಳಾಗಿವೆ. ಅಲ್ಲಂಪ್ರಭುಗಳು ಮಾತೆಂಬುದು ಜ್ಯೋತಿರ್ಲಿಂಗವೆಂದು, ಇದು ಬರೀ ಮಾತಿಗೆ ಜ್ಯೋತಿರ್ಲಿಂಗವೆಂಬುದು ಹೇಳಿಲ್ಲ. ಅಂದರೆ ವಚನ ಎಂಬ ಪದಕ್ಕೆ ಅತ್ಯುನ್ನತ ಮಾತುಗಳು, ಸರ್ವಶ್ರೇಷ್ಠ ಹಾಗೂ ಪವಿತ್ರ ಮಾತುಗಳೆಂದು ಅರ್ಥೈಸಬಹುದು. ನೂರಾರು ವಚನಕಾರರು ರಚಿಸಿರುವ ವಚನಗಳು ಅಪಾರ. ಎಲ್ಲವನ್ನೂ ಇಡಿಯಾಗಿ ಅಧ್ಯಯನಕ್ಕೊಳಪಡಿಸುವುದು ಕಷ್ಟದ ಕೆಲಸ. ಆದ್ದರಿಂದ ಅಧ್ಯಯನದ ಔಚಿತ್ಯದ ದೃಷ್ಟಿಯಿಂದ ಇದಕ್ಕೆ ನಿರ್ದಿಷ್ಟ ಸೀಮೆಯನ್ನು ಹಾಕಿಕೊಳ್ಳಲಾಗಿದೆ. ವಚನಕಾರರಲ್ಲಿ ಆದ್ಯ ವಚನಕಾರರೆಂದೇ ಪ್ರಸಿದ್ಧಿ ಪಡೆದಿರುವ ಶರಣ ದೇವರ ದಾಸಿಮಯ್ಯನವರ ವಚನಗಳನ್ನು ಪ್ರಧಾನವಾಗಿಟ್ಟುಕೊಂಡಿದ್ದರೂ ಅದಕ್ಕೆ ಪೂರಕವಾಗಿ ಬಸವಾದಿ ಶರಣರ ವಚನಗಳನ್ನು ಬಳಸಿಕೊಂಡಿದ್ದಾರೆ. ಹಾಗೆಯೇ ನೂರಾರು ಉಪನಿಷತ್ತುಗಳಿದ್ದರೂ ಅವುಗಳಲ್ಲಿನ ಪ್ರಾಚೀನ ಹಾಗೂ ಪ್ರಮುಖ 10 ಉಪನಿಷತ್ತುಗಳೆಂದು ವಿದ್ವಾಂಸರು ಒಪ್ಪಿಕೊಂಡಿದ್ದಾರೆ. ಅವುಗಳಲ್ಲಿ ಈಶ, ಕೇನ, ಕಂಠ, ಮುಂಡಕ, ಮಾಂಡುಕ್ಯ, ಪ್ರಶ್ನೆ, ತೈತ್ತರೀಯ, ಐತರೇಯ, ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದ್ದೇನೆ. ಜೊತೆಗೆ ಶ್ವೇತಾಶ್ವತರ ಮೊದಲಾದ ಉಪನಿಷತ್ತುಗಳನ್ನು ಸಹ ಅಲ್ಲಲ್ಲಿ ಸಾಂದರ್ಭಿಕವಾಗಿ ಬಳಸಿಕೊಳ್ಳಲಾಗಿದೆಂದು ಲೇಖಕರು ಹೇಳಿದ್ದಾರೆ. ದಶೋಪನಿಷತ್ತು ಮತ್ತು ದೇವರ ದಾಸಿಮಯ್ಯನವರ ವಚನಗಳು ಒಂದು ತೌಲನೀಕ ಅಧ್ಯಯನ ಎಂಬ ಈ ಮಹಾಪ್ರಬಂಧವನ್ನು 7 ಅಧ್ಯಾಯಗಳಲ್ಲಿ ವಿಭಾಗಿಸಲಾಗಿದೆ. ಪೀಠಿಕಾರೂಪದ ಮೊದಲನೆಯ ಅಧ್ಯಾಯದಲ್ಲಿ ದಶೋಪನಿಷತ್ತು ಮತ್ತು ದೇವರ ದಾಸಿಮಯ್ಯನವರ ವಚನಗಳು ಒಂದು ತೌಲನೀಕ ಅಧ್ಯಯನ ಕುರಿತು ಪ್ರಸ್ತಾವನೆ, ಅಧ್ಯಯನ ವಿಷಯ, ವಿಷಯದ ಆಯ್ಕೆ, ಉದ್ದೇಶ, ವ್ಯಾಪ್ತಿ ಮೊದಲಾದ ವಿಷಯಗಳನ್ನು ಹೇಳಲಾಗಿದೆ. ಎರಡನೆಯ ಅಧ್ಯಾಯವು ವೈದಿಕ ಸಾಹಿತ್ಯದ ಪರಿಚಯವನ್ನು ಒಳಗೊಂಡಿದೆ. ಇಲ್ಲಿ ವೇದ, ವೇದಾಂಗ, ಉಪನಿಷತ್ತುಗಳ ಬಗ್ಗೆ ಚರ್ಚಿಸಲಾಗಿದೆ. ಉಪನಿಷತ್ತಿನ ಅರ್ಥ, ವ್ಯಾಖ್ಯಾನ, ಸಂಖ್ಯೆ, ಕಾಲ ಮತ್ತು ಪ್ರಮುಖ ಉಪನಿಷತ್ತುಗಳ ಬಗ್ಗೆ ವಿವರಿಸಲಾಗಿದೆ. ಮೂರನೆಯ ಅಧ್ಯಾಯದಲ್ಲಿ ವಚನ ಸಾಹಿತ್ಯದ ಪರಿಚಯ ಮತ್ತು ದೇವರ ದಾಸಿಮಯ್ಯನವರ ಬದುಕು ಬರಹ ಕುರಿತು ಅಧ್ಯಯನ ಮಾಡಲಾಗಿದೆ. ವಚನ ಸಾಹಿತ್ಯದ ಪರಿಚಯ, ವಚನ ಪದದ ಅರ್ಥ, ಸ್ವರೂಪ, ಹಿನ್ನೆಲೆ, ದೇವರ ದಾಸಿಮಯ್ಯನವರ ಜೀವನ ಮತ್ತು ಸಾಹಿತ್ಯ, ಅವರ ಪವಾಡಗಳು, ಸಾಹಿತ್ಯದಲ್ಲಿ ಅವರ ಪಾತ್ರ, ಶರಣರ ಮೇಲೆ ಇವರ ಪ್ರಭಾವ ಮುಂತಾದ ವಿಷಯಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. 4ನೆಯ ಅಧ್ಯಾಯದಲ್ಲಿ ದಶೋಪನಿಷತ್ತುಗಳ ತಾತ್ವಿಕ ಅಧ್ಯಯನ ಮಾಡಲಾಗಿದೆ. ಈ ಅಧ್ಯಯನದಲ್ಲಿ ಉಪನಿಷತ್ತಿನಲ್ಲಿ ಬರುವ ಅತ್ಯಂತ ಮಹತ್ವದ ಅಂಶಗಳಾದ ಬ್ರಹ್ಮ, ಜೀವ, ಜಗತ್ತು, ಆತ್ಮ, ಮೋಕ್ಷ ಕುರಿತು ಇದರಲ್ಲಿ ಚರ್ಚಿಸಲಾಗಿದೆ.
5 ಅಧ್ಯಾಯದಲ್ಲಿ ದೇವರ ದಾಸಿಮಯ್ಯನವರ ವಚನಗಳ ತಾತ್ವಿಕ ಅಧ್ಯಯನದ ಬಗ್ಗೆ ವಿವೇಚಿಸಲಾಗಿದೆ. 6ನೇ ಅಧ್ಯಯನದಲ್ಲಿ ಹಿಂದಿನ 4 ಮತ್ತು 5ನೇ ಅಧ್ಯಾಯಗಳಲ್ಲಿ ಮಂಡಿಸಿದ ತಾತ್ವಿಕ ಅಧ್ಯಯನವನ್ನು ಇಲ್ಲಿ ತೌಲನಿಕವಾಗಿ ಚರ್ಚಿಸಲಾಗಿದೆ. ಇನ್ನು ಉಪಸಂಹಾರದ 7ನೇ ಅಧ್ಯಾಯದಲ್ಲಿ ಮಹಾಪ್ರಬಂಧದ ಅಧ್ಯಯನ ಫಲಶ್ರುತಿಯ ಸಾರಾಂಶವನ್ನು ಕೂಡ ಇಲ್ಲಿ ನೀಡಲಾಗಿದೆ. ಈ ಉಪಸಂಹಾರವು ಹಿಂದಿನ 6 ಅಧ್ಯಾಯಗಳ ಸಾರರೂಪವಾಗಿದೆ. ದೇವರ ದಾಸಿಮಯ್ಯನವರ ವಚನ ಕಡೆಗೀಲಲ್ಲದ ಬಂಡಿ ಹೊಡೆಗೆಡೆಯದೆ ಮಾಣ್ಬುದೆ, ಕಡೆಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿಗಣವೇ ಕಡೆಗೀಲು ಕಾಣ ರಾಮನಾಥ. ಬಂಡಿ ಎಂಬುದು ಮದಭರಿತ ಶರೀರವಾದರೆ ಕಡೆಗೀಲು ಜ್ಞಾನಿಗಳ ಅನುಭಾವಿಗಳ ಮಾತುಗಳಾಗಿವೆ. ಬಂಡಿ ಮತ್ತು ಶರೀರ ಜೀವಂತ ದೃಷ್ಟಾಂತಗಳಾಗಿವೆ. ಬಂಡಿಯ ಚಕ್ರಕ್ಕೆ ಕಬ್ಬಿಣದ ಕಡೆಗೀಲು ಇರದಿದ್ದರೆ ಬಂಡಿ ನಿಲ್ಲದು. ಹಾಗೆ ಶರೀರವೂ ಸಹಿತ ಗುರಿ ತಲುಪಲು ಜ್ಞಾನಿಗಳ ಮೃಡಭಕ್ತರ ನುಡಿ ಅವಶ್ಯವೆಂದು ಹೇಳಿದ್ದಾರೆ. ಉಪನಿಷತ್ತುಗಳಲ್ಲಾಗಲಿ ಅಥವಾ ವಚನಗಳಲ್ಲಾಗಲಿ ಪ್ರಸ್ತಾಪಿಸಿರುವ ತಾತ್ವಿಕ ಅಂಶಗಳ ಪ್ರತಿಪಾದನೆಯ ಭಾಷೆ, ಶೈಲಿ ಮೊದಲಾದವುಗಳಲ್ಲಿ ಭಿನ್ನತೆ ಕಂಡುಬಂದರೂ ನದಿಗಳೆಲ್ಲ ಹರಿದು ಸಮುದ್ರ ಸೇರುವಂತೆ ಅವೆರಡರ ಗುರಿ ಮಾನವ ಕಲ್ಯಾಣವೇ ಆಗಿದೆ ಎಂದು ಪ್ರಸ್ತಾಪಿಸಿದ್ದಾರೆ. ಉಪನಿಷತ್ತು ಹಾಗೂ ವಚನಗಳು ಅನೇಕ ದೃಷ್ಟಿಯಿಂದ ಉತ್ಕೃಷ್ಟ ಮತ್ತು ವೈಶಿಷ್ಟ್ಯಪೂರ್ಣತೆಯಿಂದ ಕೂಡಿವೆ. ಇಂತಹ ಸಾಹಿತ್ಯ ಜಗತ್ತಿನ ಇತಿಹಾಸ ಪುಟಗಳಲ್ಲಿ ಈ ಸಾಹಿತ್ಯ ಅತ್ಯಂತ ವಿಶಿಷ್ಟವಾಗಿ ತತ್ವಚಿಂತನ ಸಾಹಿತ್ಯ ತುಂಬಿಕೊಂಡಿರುವಂತಹ ಈ 2 ಪ್ರಕಾರಗಳು ಅತ್ಯಮೂಲ್ಯವಾಗಿವೆ. ವಿದ್ಯಾರ್ಥಿಗಳಿಗೆ ಉಪನಿಷತ್ತು ಹಾಗೂ ವಚನ ಸಾಹಿತ್ಯ, ವೇದಗಳ ಬಗ್ಗೆ ಅಧ್ಯಯನ ಮಾಡುವ ಅಧ್ಯಯನಶೀಲರಿಗೆ ಉಪಯುಕ್ತವಾದ ಮಾಹಿತಿ ಈ ಪುಸ್ತಕವು ಒದಗಿಸಿಕೊಡುತ್ತದೆ. ವಚನಗಳು ಮತ್ತು ಅದರ ಭಾವಾರ್ಥ, ಶ್ಲೋಕಗಳು ಮತ್ತು ಅದರ ಭಾವಾರ್ಥ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಎಂದು ಹೇಳಬಹುದು. ನಾಡಿನ ಸಮಸ್ತ ಭಾಷಾ ಅಭಿಮಾನಿಗಳಿಗೆ, ಸಾಹಿತ್ಯಾಭಿಮಾನಿಗಳಿಗೆ, ವಚನಾಭಿಮಾನಿಗಳಿಗೆ ಅರ್ಪಿತವಾದ ಮೌಲಿಕ ಗ್ರಂಥವಾಗಿದೆ ಎಂದು ಪ್ರಕಾಶಕರು ಕೂಡ ಬೆನ್ನುಡಿಯಲ್ಲಿ ತಿಳಿಸಿದ್ದಾರೆ. ಒಳನೋಟ: ಇದು ಒಂದು ಗಜಲ್ ಕೃತಿಯ ವಿಶ್ಲೇಷಣೆ. ಲೇಖಕರು ಶ್ರೀಮತಿ ಪ್ರಭಾವತಿ ಎಸ್ ದೇಸಾಯಿ. ಈ ಪುಸ್ತಕವು 190 ಪುಟಗಳು ಹೊಂದಿದ್ದು ಇದು 2023ರಲ್ಲಿ ಮುದ್ರಣಗೊಂಡಿದೆ. ಈ ಪುಸ್ತಕದ ಬೆಲೆ 175 ರೂಪಾಯಿ. ಪುಸ್ತಕದ ಪ್ರಕಾಶಕರು ಬೆರಗು ಪ್ರಕಾಶನ, ಕಡಣಿ. ಈ ಸಂಕಲನದ ಸುಂದರವಾದ ಮುಖಪುಟದ ಚಿತ್ರವನ್ನು ಹವ್ಯಾಸಿ ಕಲಾಕಾರಳಾದ ವೈದ್ಯರು ಶ್ರೀಮತಿ ಸಮೃದ್ಧಿ ಪಾಟೀಲ್ ಇವರು ಲೇಖಕರ ಮೊಮ್ಮಗಳೂ ಕೂಡ. ಇವರು ಅಂದವಾದ ಚಿತ್ರವನ್ನು ಬರೆದಿದ್ದಾರೆ. ಈ ಸಂಕಲನಕ್ಕೆ ಮೌಲಿಕವಾದ ಮುನ್ನುಡಿಯನ್ನು ಶ್ರೇಷ್ಠ ಗಜಲ್ಕಾರರಾದ ಡಾ ಮಲ್ಲಿನಾಥ್ ಎಸ್ ತಳವಾರ್ ಅವರು ಬರೆದಿದ್ದಾರೆ. ಗಜಲ್ಕಾರ್ತಿಯಾದ ಹೇಮಲತಾ ವಸ್ತ್ರದ್ ಅವರು ಬೆನ್ನುಡಿಯನ್ನು ಬರೆದಿದ್ದಾರೆ. ಗಜಲ್ ಎಂಬುದು ಒಂದು ಆಕರ್ಷಕ ಸಾಹಿತ್ಯವಾಗಿದ್ದು ಓದಿದಷ್ಟು ಇನ್ನೂ ಓದಲೇಬೇಕು, ಬರೆಯಲೇಬೇಕು ಎಂಬ ಅತೃಪ್ತ ಭಾವ ಮನದಲ್ಲಿ ಮೂಡಿ ಇನ್ನೂ ಓದಲು ಬರೆಯಲು ಹೆಚ್ಚುತ್ತದೆ ಎಂದು ಲೇಖಕರು ತಮ್ಮ ಮನದಾಳದ ಮಾತಿನಲ್ಲಿ ಹೇಳಿದ್ದಾರೆ. ಈ ಕೃತಿಯಲ್ಲಿ 40 ಗಜಲ್ಕಾರರ ಲೇಖನಗಳಿವೆ. ಇದ್ದದ್ದನ್ನು ಇದ್ದಂತೆ ಬರೆಯುವ ಧೈರ್ಯ ನನಗಿಲ್ಲ, ಲಕ್ಷ್ಮಣ ರೇಖೆಯ ದಾಟಿ ಬರುವ ಧೈರ್ಯ ನನಗಿಲ್ಲ. ಇದೊಂದು ಮಹಿಳಾ ಸಂವೇದನೆಯನ್ನು ತೋರಿಸುವ ಗಜಲ್ ಆಗಿದ್ದು ಹೆಣ್ಣಿಗೆ ಸಮಾಜದಲ್ಲಿ ಸ್ವಾತಂತ್ರ್ಯ ಕೊಟ್ಟಿದೆ. ಆದರೂ ನಿಜವಾದ ಸ್ವಾತಂತ್ರ್ಯ ಅವಳಿಗೆ ಇನ್ನೂ ಸಿಕ್ಕಿಲ್ಲ. ಅವಳ ಧೈರ್ಯವನ್ನು ಕಸಿದುಕೊಂಡಿದೆ. ತನ್ನ ಮನದಲ್ಲಿರುವ ಸತ್ಯವನ್ನು ಹೊರಗೆ ಹಾಕಲು ಆಗದೆ ಸಮಾಜ ಆಕೆಯನ್ನು ಬಂಧಿಸಿಟ್ಟಿದೆ. ಸಮಾಜದ ಕಟ್ಟಳೆಗಳನ್ನು ಅವಳು ಮೀರುವಂತಿಲ್ಲ ಎಂದು ಕವಿಯತ್ರಿ ಮಹಿಳೆಯ ಮನದಾಳದ ಮಾತುಗಳನ್ನು ಇಲ್ಲಿ ವಿವರಿಸಿದ್ದಾರೆ. ಗಜಲ್ ಇದು ಒಂದು ಪಾರ್ಸಿ ಭಾಷೆಯಲ್ಲಿ ಶೃಂಗಾರ ಕಾವ್ಯವಾಗಿ ಪ್ರಚಾರವಾಗಿ ಅದು ಮಧುರ ಭಾಷೆಯಾದ ಉರ್ದುವಿನಲ್ಲಿ ವಿಸ್ತಾರವಾಗಿ ಬೆಳೆದು ಉರ್ದು ಕಾವ್ಯ ಸಾಹಿತ್ಯಕ್ಕೆ ಗಜಲ್ ರಾಣಿ ಎನ್ನಿಸಿಕೊಂಡಿದೆ. ಇದು ಪ್ರೀತಿ, ಪ್ರೇಮ, ವಿರಹ, ಕಾಯುವಿಕೆ, ಅನುರಾಗ, ಧ್ಯಾನ, ಸಂಧಾನ, ಅನುಸಂಧಾನ, ತನ್ನ ತಾ ಅರಿಯುವುದು, ದೇವರಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವ ಭಕ್ತಿಯ ಸೇತುವೆಯಾಗಿದೆ ಎಂದು ತಮ್ಮ ಸವಿ ಸಖಿಯಲ್ಲಿ ಡಾ ಮಲ್ಲಿಕಾರ್ಜುನ್ ಮೈತ್ರಿಯವರು ಹೇಳಿದ್ದಾರೆ. ಮೇಟಿ ಮರೆತು ಪ್ಯಾಟಿಯತ್ತ ಹೆಜ್ಜೆ ಹಾಕಿ ಬದುಕಲಿ ಸೋತೆ ನಾನು ಎಂದು ಮೇಟಿ ಹಿಡಿದು ಉಳುವ ಯೋಗಿಯಾಗಿ ಉಸಿರುಗೆದ್ದೆ ನೀನು. ಈ ಮಾತನ್ನು
ಈ ಗಜಲ್ದಲ್ಲಿ ಸಹದೇವ್ ಯರಗಪ್ಪ ಅವರು ಹೇಳಿದ್ದಾರೆ. ಅಂದರೆ ವೃತ್ತಿಯಲ್ಲಿ ಕೃಷಿಯೇ ಶ್ರೇಷ್ಠವೆಂದು ಮತ್ತು ಹಳ್ಳಿ ಮರೆತು ರೈತ ಕೃಷಿಯನ್ನು ಅಲಕ್ಷಿಸಿ ಪೇಟೆಗೆ ಬಂದು ಪರದಾಡಿದವರ ಸ್ಥಿತಿ ಗಮನಿಸಬಹುದು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬ ಮಾತು ಈ ಗಜಲ್ನಿಂದ ನಮಗೆ ನೆನಪಾಗುವುದು. ಇದ್ದಾಗ ಅಷ್ಟೇ ಜನ ಹೊಗಳಿಕೆ, ಜೈಕಾರ, ಮೆರವಣಿಗೆ ಇವೆಲ್ಲವೂ. ಬಸವಳಿದು ಕವುಚಿ ಮಲಗಿದ ದೇಹದ ಕಿವಿ ಮುಚ್ಚಿದೆ ಸಾಕಿ. ಅಂದರೆ ಮನುಷ್ಯನ ದೇಹ ನಶ್ವರ, ಇದ್ದಾಗ ಜನರ ವರ್ತನೆ ಹೇಗಿರುತ್ತೆ ಎಂಬ ಸತ್ಯದ ಅರಿವು ಈ ಗಜಲ್ದಲ್ಲಿ ನಮಗೆ ಕಾಣಸಿಗುತ್ತದೆ. ಆಧ್ಯಾತ್ಮಿಕ ಸ್ಪರ್ಶ ನೀಡಿದ ಗಜಲ್ ಆಗಿದೆ ಇದು. ಸಿದ್ದರಾಮ ಹೊನ್ಕಲ್ ಅವರ ಗಜಲ್. ಗೆಜ್ಜೆ ಕಟ್ಟಿದೆ ನಿನ್ನ ಹೆಜ್ಜೆ ನಾದದ ಜಾಡು ಹಿಡಿದು ಹುಡುಕುತ್ತೇನೆ, ಬೆಳದಿಂಗಳಂತಿರುವ ನಿನ್ನ ಚಲುವನೆ ಕುಡಿದು ನಿನ್ನ ಹುಡುಕುತ್ತೇನೆ. ಇದು ಅರುಣಾ ನರೇಂದ್ರ ಅವರ ಗಜಲ್ ಆಗಿದ್ದು, ಅಕ್ಕಮಹಾದೇವಿ, ಮೀರಾ, ರಾಧೆಯಂತಹ ಭಕ್ತಿ ಪ್ರಧಾನವಾದ ಗುಂಗು ಹಿಡಿಸುವ ಪ್ರೀತಿಯನ್ನು ನಾವು ಇಲ್ಲಿ ಕಾಣುತ್ತೇವೆ. ಹೇಮಗಂಗಾ ಅವರು ಬರಬಾರದೆ ನೀನು ಎಂಬ ಲೇಖನದಲ್ಲಿ ಗಜಲ್ ಇದು ಒಂದು ಅರಬ್ಬಿ ಶಬ್ದವಾದರೂ ಹೆಚ್ಚಾಗಿ ಪಾರ್ಸಿ ಭಾಷೆಯಲ್ಲಿ ಗಮನ ಸೆಳೆದು ಉರ್ದು ಭಾಷೆಯಲ್ಲಿ ದೇಶಾದ್ಯಂತ ಹಬ್ಬಿ ಉರ್ದು ಕಾವ್ಯ ಸಾಹಿತ್ಯದ ರಾಣಿ ಎಂದು ಮೆರೆಯಿತು ಎಂದು ಹೇಳಿದ್ದಾರೆ. ಹೇಮಗಂಗಾ ಅವರ ಈ ಸಂಕಲನದ ಗಜಲ್ಗಳನ್ನು ಓದುತ್ತಾ ಹೊರಟಂತೆ ಅಲ್ಲಿ ವಿವಿಧ ವಿಷಯಗಳ ಗಜಲ್ಗಳು ನಮ್ಮ ಗಮನ ಸೆಳೆಯುತ್ತವೆ. ಪ್ರೀತಿ, ಪ್ರೇಮ, ವಿರಹ, ಸಂಧಾನ, ಕನಸು, ಆತ್ಮಸಂಗಾತಿಯ ಹುಡುಕಾಟ, ವ್ಯಕ್ತಿ ಚಿತ್ರಣ, ಸಾಮಾಜಿಕ ಕಳಕಳಿ ಹೀಗೆ ಅನೇಕ ವಿಷಯದ ಗಜಲ್ಗಳು ಓದುಗರನ್ನು ಇನ್ನೂ ಚಿಂತನೆಗೆ ಹೆಚ್ಚಿಸುತ್ತದೆ. ಗಜಲ್ ಒಂದು ಹಾಡುಗಬ್ಬವಾದ ಕಾರಣ ಸಾಲುಗಳು ಚಿಕ್ಕವಾಗಿದ್ದರೆ ಹಾಡಲು ಚೆನ್ನಾಗಿ ಬರುತ್ತವೆ ಎಂದು ಲೇಖಕಿಯವರು ಹೇಳಿದ್ದಾರೆ. ಸಾವು ಖಚಿತವೆಂದರಿತ ಜಿಂಕೆಯ ಕೊನೆಯ ಧನಿಯೇ ಗಜಲ್. ವಿರಹದಲ್ಲಿ ಸುರಿಸುವ ಜೋಡಿಗಳ ನೋವಿನ ಹನಿಯೇ ಗಜಲ್. ಇದರಲ್ಲಿ ಗಜಲ್ ಎಂದರೆ ಬೇಟೆಗಾರನ ಬಾಣವೂ ತಗುಲಿದ ಆ ಜಿಂಕೆಯು ನೋವಿನಿಂದ, ಭಯದಿಂದ, ಯಾತನೆಯಿಂದ ಅರಚುವ ಧನಿಯೇ ಗಜಲ್. ಘಮವಿಲ್ಲದ ಸುಮಕ್ಕೂ ಬೆಲೆಯಿದೆ ಕಡೆಗಣಿಸಬೇಡ, ಬಿರುದಿಲ್ಲದ ಉರಕು ಕಲೆಯಿದೆ ಕಡೆಗಣಿಸಬೇಡ. ಇದು ಸಾತ್ವಿಕ ಉಪದೇಶ ಕೊಡುವ ಗಜಲ್ನಂತೆ ಇದ್ದು, ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಿಗೂ ಬೆಲೆಯಿದೆ, ಘಮವಿಲ್ಲದ ಸುಮಕ್ಕೆ ಬೆಲೆ ಇಲ್ಲವೆಂದು ತಿಳಿಯಬೇಡ. ಕಲಿತವನಿಗೂ ಬೆಲೆ ಇರುವಷ್ಟೇ ಕಲಿಯದಿದ್ದವನಿಗೂ ಪ್ರತಿಭೆ ಸಮಾಜದಲ್ಲಿ ಬೆಲೆಯಿದೆ, ಕಡೆಗಣಿಸಬೇಡ ಎನ್ನುವ ಸಾಲುಗಳು ಈ ಗಜಲ್ದಲ್ಲಿ ನಾವು ಕಾಣುತ್ತೇವೆ. ಬದುಕಿನ ಅವಧಿಯಲ್ಲಿ ಬದುಕಲು ಬಿಡದೆ ಸಾವಿನಲ್ಲಿ ಹಾರ ಹಾಕುವರೆ, ಮಣ್ಣಿನ ಅಡಿಯಲ್ಲಿ ಮಲಗಿರುವಾಗ ಸಂಕಟಗಳ ಭಾರ ಹಾಕುವರೆ. ಅಂದರೆ ವ್ಯಕ್ತಿ ಕಷ್ಟಗಳಿಂದ ನರಳುತ್ತಿರುವಾಗ ಸಹಾಯಕ್ಕೆ ಬಾರದವರು ಅವನ ತೊಂದರೆಗಳನ್ನು ಪರಿಹರಿಸುವ ಬದಲು ವ್ಯಕ್ತಿಯು ಸತ್ತಾಗ ಎಲ್ಲರೂ ಬಂದು ಹಾರ ಹಾಕಿ ನೋವಿನ ಕೃತಕ ಪ್ರದರ್ಶನ ಮಾಡಿ ಮೊಸಳೆ ಕಣ್ಣೀರು ಸುರಿಸುವ ಜನ ಹೆಚ್ಚಾಗಿದ್ದಾರೆ ಈ ಸಮಾಜದಲ್ಲಿ ಎಂದು ಗಂಭೀರವಾಗಿ ಇದರಲ್ಲಿ ಬಿಂಬಿಸಿದ್ದಾರೆ. ಶೈಲಶ್ರೀ ಅವರ ಗಜಲ್ದಲ್ಲಿ ರಾಧೆಯನ್ನು ರಮಿಸುವ ಬಗ್ಗೆ ಮೂಡಿಬಂದಿದೆ. ಎದೆಯ ನಿನ್ನ ಚಿತ್ರವನ್ನು ಅಳಿಸಿದನೆಂದು ಅಳಬೇಡ ರಾಧೆ, ನಿನ್ನ ಕಾಲ್ಗೆಜ್ಜೆ ನಾದವನು ಮರೆತನೆಂದು ತಿಳಿಯಬೇಡ ರಾಧೆ. ಅಂದರೆ ಮುನಿದ ಪ್ರಿಯತಮೆಗೆ ಪಿಸುಮಾತಿನಲ್ಲಿ ಹೇಳುವ ಪರಿ ಸುಂದರವಾಗಿ ಮೂಡಿಬಂದಿದೆ. ನೆಂದ ನೆಲದ ಘಮಲು ಆಸ್ವಾದಿಸುವ ಮೊದಲು ಈ ಒಂದು ಲೇಖನದಲ್ಲಿ ಶಮಾ ಜಮಾದಾರ್ ಅವರು ಗಜಲ್ ಪುಸ್ತಕದ ಮುನ್ನುಡಿ. ಗಜಲ್ ಇಂದು ಅನೇಕ ಯುವ ಕವಿಗಳನ್ನು ತನ್ನ ಮೋಹಕ ಚಲುವಿನಿಂದ ಆಕರ್ಷಿಸುತ್ತಿದ್ದಾಳೆ. ಪ್ರೀತಿ, ಪ್ರೇಮ, ಮೋಹ, ಅನುರಾಗ, ವಿರಹ ಇವು ಹೃದಯಕ್ಕೆ ಸಂಬಂಧಿಸಿದ ಕ್ರಿಯೆಗಳಾಗಿವೆ. ಒಂದು ಹೃದಯ ಇನ್ನೊಂದು ಹೃದಯಕ್ಕೆ ನಿವೇದಿಸಿಕೊಳ್ಳುವ ಪಿಸುಮಾತುಗಳೇ ಗಜಲ್. ಅವರವರ ಭಾವಕ್ಕೆ ತನ್ನ ಹೊಳಪುಗಳನ್ನು ಗಜಲ್ ತೋರಿಸುತ್ತದೆ. ಗಜಲ್ ಸಾಹಿತ್ಯ ಛಂದೋಬದ್ಧವಾದ ಪ್ರೇಮ ಕಾವ್ಯ, ಒಂದು ಆಕರ್ಷಕವಾದ ಮನಸೂರೆಗೊಳ್ಳುವ ಹೃದಯಕ್ಕೆ ಉಲ್ಲಾಸ ಉಂಟು ಮಾಡುವ ಹಾಡುಗಬ್ಬವಾಗಿದೆ ಎಂದು ಹೇಳಿದ್ದಾರೆ. ಈ ಒಳನೋಟ ಕೃತಿಯಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆಯೂ ಇರುವ ಗಜಲ್ಗಳು ನಾವು ಕಾಣುತ್ತೇವೆ. ಈ ಲೇಖನಕ್ಕೆ ಬೆನ್ನುಡಿ ಬರೆದ ಹೇಮಲತಾ ವಸ್ತ್ರದ್ ಅವರು ಯಾವ ಅಧ್ಯಯನವಿಲ್ಲದೆ ಗಜಲ್ ರಚಿಸಿದ ಗಜಲ್ ಕವಿಗಳಿಗೆ ವಿಭಿನ್ನವಾಗಿ ನಿಂತು ಗಜಲ್ ಅನ್ನೇ ಉಸಿರಾಡುತ್ತಿರುವ ನಾಡಿನ ಖ್ಯಾತ ಗಜಲ್ ಕವಿಯತ್ರಿ ಪ್ರಭಾವತಿ ದೇಸಾಯಿ ಅವರದು. ಭತ್ತದ ಉತ್ಸಾಹ ನಿಮ್ಮಿಂದ ಹೀಗೆ ಇನ್ನೂ ಹೆಚ್ಚು ಗಜಲ್ ಸಂಕಲನ ಮೂಡಿ ಬರಲಿ, ನಿಮ್ಮ ಗಜಲ್ ಬೆಳದಿಂಗಳ ಪ್ರಭೆ ಹೊಮ್ಮಲಿ ಎಂದು ಆಶಿಸುತ್ತಾರೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ
ಡಾಕ್ಟರ್ ಈಶ್ವರಾನಂದ ಸ್ವಾಮಿ ಅವರ ದೇವರ ದಾಸಿಮಯ್ಯನವರ ವಚನಗಳು ಹಾಗೂ ದಶೋಪನಿಷತ್ ಹಾಗೂ ಪ್ರಭಾವತಿ ಎಸ್ ದೇಸಾಯಿ ಅವರ ಗಜಲ್ ಕೃತಿಗಳ ವಿಶ್ಲೇಷಣೆ ಒಳನೋಟ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಕವಿತಾ ಮುಲಗೆ. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.